ಹಲೋ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನೋಡಿ ಏನೇನು ಶಾಪಿಂಗ್ ಮಾಡಿದ್ದೀನಿ. ಇದೆಲ್ಲ ನಾನು ಊರ ಹಬ್ಬಕ್ಕೆ ಮಾಡಿರೋ ಶಾಪಿಂಗು. ಏನೇನು ಮಾಡಿದ್ದೀನಿ, ಏನೇನು ತಂದಿದ್ದೀನಿ ನೋಡಿ. ಅಲ್ಲಿ ಇದೆಲ್ಲ ಮೀಶೋ ಪ್ರಾಡಕ್ಟೇ, ಬೇರೆ ಯಾವುದನ್ನು ತೊಗೊಂಡು ಎಲ್ಲರೂ ಮೀಶೋ ಪ್ರಾಡಕ್ಟ್ ಇದ್ದು. ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟೊಂದು ನಾನೊಂದು ಇದು ಮಾಡ್ಕೊತೀನಿ. ಇವೆರಡು ನನ್ನ ಮಗಳು ತೊಗೊಂಬಂದಿದ್ದು. ನಾನು ತಂದಮೇಲೆ ನನ್ನ ಮಗಳು ನೆನ್ನೆ ತಂದು ಕೊಟ್ಟೋದ್ಲು. ಎಲ್ಲ ಆದ್ಮೇಲೆ ಇದು ಯಾರಿಗೂ ಬೇರೆ ಹೋಗ್ಬಿಡ್ತಂತೆ, ನಾನು ತಂದಿಲ್ಲ ಅಂತ. ಮತ್ತು ನಾನು ನೋಡಿ ಎರಡು ನನ್ನ ಹತ್ರ ಎರಡೇ ಸೆಟ್ ಇದೆ ಈ ಥರದ್ದು. ಅವಳು ತರಿಸಿಲ್ಲ ಅಂತ ನಾನು ಕೋಪ ಮಾಡ್ಕೊಬಿಟ್ಟು ಮತ್ತೆ ನಾನು ಆರ್ಡ್ರ್ ಮಾಡಿದೆ. ಪಾಪ ಬಂದಿದೆ ಅವಳು. ಇದು ತುಮಕೂರು ಹೋಗ್ಬಿಟ್ಟಿದೆ. ಅವರು ಸೀರಿಯಲ್ ಮೇಡಮ್ ಇದ್ದಾರೆ, ಅವ್ರ ಮನೆಗೆ ಹೋಗ್ಬಿಟ್ಟಿದೆ. ತುಂಬಾ ಚೆನ್ನಾಗಿದೆ. ಯಾವ್ದಾದ್ರು ಮಕ್ಳಿಗೆ ಫಂಕ್ಷನ್ ಆದರೆ ನಾನು ಅವ್ರಿಗೆ ಹಾಕ್ಬಿಟ್ಟು ನಾನು ಫೋಟೋ ಇಡ್ತೀನಿ. ಇದೊಂದು ಸೆಟ್ಟ, ಮತ್ತು ಇನ್ನೊಂದು ಸೆಟ್ ತೋರಿಸ್ತೀನಿ. ಇದೇನೇ ನಾನು ಮೊನ್ನೆ ಹಾಕಿದ್ದು, ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ. ಇದೊಂದು ಸೆಟ್ಟು. ಇದು ನಾನು ಚಿಕ್ಕಪೇಟೆಯಲ್ಲಿ ಕೇಳಿದೆ, ನಿಮ್ಮ ನಂಬರ್ ಬಿಟ್ಟರೆ ಬಡಿ 1000 ರೂಪಾಯಿ ಕಮ್ಮಿ, 1 ರೂಪಾಯಿ ಇಲ್ಲ ಅಂದ್ಬಿಟ್ಟು. ನಾನು 800 ರೂಪಾಯಿ ಎಲ್ಲ ಬಾರ್ಗಿಂಗ್ ಮಾಡಿ ಕೊಟ್ಟಿಲ್ಲ. ನಾನು ಬಂದು ಮೀಶೋಲ್ಲೂ ಬರೀ 600 ರೂಪೀಸ್ ಅಂತ ತೊಗೊಂಡಿದ್ದು. ಇದು ಬಂದು 150. ನನ್ನ ಮಗಳು ಅದಕ್ಕೆ ಎಷ್ಟು ಕೊಟ್ಟಾಳ ಅಂತ ಗೊತ್ತಿಲ್ಲ. ಅದು ಇದು ನೋಡಿ ಸೈಡಲ್ಲೆಲ್ಲ ಮುತ್ತೆ ಎಷ್ಟು ಚೆನ್ನಾಗಿದೆ ಅಷ್ಟು ನೋಡಿ. ಏನೇನು ತಂದಿದ್ದೆ. ಇವಾಗೆಲ್ಲ ನಾವು ಚಿನ್ನ ಹಾಕೋಕ್ಕಾಗಲ್ವಲ್ಲ, ಅದಕ್ಕೆ ನಾನೇನು ಮಾಡಿ ಇದೊಂದು ಸೆಟ್ ತೊಗೊಂಡೆ. ಇದು ನಾನು ಹಾಕಿದ್ದೀನಿ. ಯಾವಾಗ ಹಾಕಿದೆ ಅಂತಂದರೆ ದೀಪ ಎತ್ಕೊಳ್ತಲ್ಲ, ಬೆಲ್ಲದ ದೀಪ ಫಸ್ಟ್ ದಿನ. ತುಂಬಾ ಚೆನ್ನಾಗಿದೆ. ಇದ್ರ ಜೊತೆಗೆ 2 ಓಲೆ ಬಂದಿದೆ. ನಾನು ಓಲೆ ಯೂಸ್ ಮಾಡಿಲ್ಲ. ಇದ್ರ ಜೊತೆಗೆ 2 ಓಲೆ ಬಂದಿದೆ. ಇದೊಂದು ಸೆಟ್ ಆಯಿತಾ. ಮತ್ತು ಇನ್ನೊಂದು ನಕ್ಲೀಸು. ಇದು ನಾನು ನೋಡಿರ್ಬೋದು, ನಾನು ದೊಡ್ಡದು ಹಾಕಿರ್ತಿದ್ದಲ್ಲ ಅವಾಗ ಹಾಕ್ಕೊಂಡಿದ್ದೆ ಬ್ಲೂ ಕಲರ್ ಸ್ಯಾರಿಗೆ. ಎಷ್ಟು ಮಸ್ತಾಗಿತ್ತು ಅಂದರೆ ನಾನೇನಂತ ಕಳೆದೋಗ್ಬಿಟ್ಟು ಹಂಗೆ. ಮತ್ತು 2 ಜುಮ್ಕಿದು. ನಾನು ಈ ಜುಮ್ಕಿ ಹಾಕಿಲ್ಲಪ್ಪ, ನನ್ನ ಕಿವಿ ತುಂಬ ಸಾಫ್ಟ್ ಇದೆ. ಜುಮ್ಕಿ ನಾನು ಹಾಕಿರೋದು ಜುಮ್ಕಿ. ಇದು ಎಷ್ಟು ಗೊತ್ತಿದೆ, 400 ರೂಪಾಯಿ. ತುಂಬ ಚೆನ್ನಾಗಿದೆ. ಏನು ಶಾಪಿಂಗ್ ಮಾಡಿ ನನಗೆ ಗೊತ್ತಿಲ್ಲ. ಮತ್ತು ಇನ್ನೊಂದು ಮಾಡಿದ್ವಿ ನೋಡಿ. ಇದು ನನಗೆ ಇದು ಯಾಕೋ ಹಾಕೋಬೇಕಂತ ಅನಿಸಿಲ್ಲ, ಅದಕ್ಕೆ ಏನು ಮಾಡಿದೆ, ಇದನ್ನು ಹಂಗೆ ಇಟ್ಟಿದ್ದೆ. ಇದು ಚೆನ್ನಾಗಿದೆ. ಇದು ಟೆಂಪಲ್ ಡಿಸೈನ್ ಇದೆ. ಲಕ್ಷ್ಮಿ ನೋಡಿ. ಇದು ಕೋಲೆ ಬಂದಿದೆ. ಇದು ಬಂದು 350. ಇದು ಇದೆಯಲ್ಲ ಸ್ಟೋನ್, ಇದೆಲ್ಲ ಒಂದೇ ಡಿಸೈನ್. 350 ಇದಂತ. ಈ ಥರ ಕವರಿಂಗ್ ನಾನು ಕಿವಿಗೆ ನಾನು ಹಾಕ್ಕೊಳೋದಿಲ್ಲ. ಅದೇನೋ ನನಗೊಂದು ದೊಡ್ಡದೊಂದು ಶೋರೂಮ್ ಇದೆ ಚಿಕ್ಕಪೇಟೆಯಲ್ಲಿ. ಆ ಅಂಗಡಿ ನೋಡ್ಕೊಳ್ಳೆ ನಾವು ಹೋಗ್ಬಿಡ್ಬೇಕು ಒಳಗಡೆ ಅನ್ಸುತ್ತೆ. ಅಂಗಡಿ ನೋಡಿದ್ರೆ ನಾವು ತೊಗೊಂಡು ತುಂಬಿಟ್ಟು ಹೋಗೋಣ ಒಳಗೆ ಕಲ್ಸುತ್ತೆ ನೋಡಿ. ಇದನ್ನು ತೊಗೊಂಡೆ. ತುಂಬಾ ಚೆನ್ನಾಗಿದೆ ನಿಜವಲ್ಲ. ನನ್ನ ಕಿವಿಗೆ ಹೆಂಗಿತ್ತು ಅಂದರೆ ನೋಡಿ, ನಾನು ಇದೇ ಥರದಲ್ಲಿ ಗೋಲ್ಡ್ ಮಾಡಿಸ್ಕೊಳ ಅಂದ್ಕೊಂಡಿದ್ದೀನಿ. ದೇವ್ರ ಹೆಂಗೆ ಕಂಡುಬಿಡ್ತು ಅಂತ ನೋಡೋದು. ಗೋಲ್ಡ್ ಮಾಡಿಸ್ಕೊಳ ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ ನೋಡಿ. ಇದೇ ಥರ ರೂಪ ಹಾಕಿದ್ದಾರೆ, ಅದು ಗೋಲ್ಡು. ನಾನು ಅವ್ರ ಕಿವಿನೇ ನೋಡ್ತಾ ಇದ್ದೆ. ನಾನು ಕೇಳಿದೆ ರೂಪ ತುಂಬ ಚೆನ್ನಾಗಿತ್ತು, ಅದು ಹೇಳಲೇ ಇಲ್ಲ ನನಗೆ. ನಾನು ತುಂಬ ಬೇಜಾರಾಯ್ತು ಹೇಳಿಲ್ವಲ್ಲ ಅಂತ. ಅದಕ್ಕೆ ನೋಡಿ, ದೇವ್ರು ಕಂಡುಬಿಟ್ರೆ ನೆಕ್ಸ್ಟ್ ಇಯರ್ ಇದನ್ನು ಮಾಡಿಸ್ಕೊತೀನಿ. ಇದೇ ಡಿಸೈನ್ ನಾನು ಇದೇ ಥರ ಸ್ಟೋನ್ ಕೊಟ್ಟು ನಾನು ಮಾಡಿಸ್ಕೊತೀನಿ. ನನಗೆ ತುಂಬ ಇಷ್ಟ ಆಗಿದ್ದು. ಅದಕ್ಕೆ ಇದು ನಾನು ಎಲ್ಲರೂ ಫಂಕ್ಷನ್ಗೆ ಹೋದ್ರೆ ಇದನ್ನು ಹಾಕ್ಕೊಳ್ತೀನಿ. ಏನು ಬೇಜಾರಿಲ್ಲ. ಇವಾಗೆಲ್ಲ ಕವರಿಂಗ್ ಹಾಕೋದು. ಇದೊಂದು ಆಯಿತಾ. ಇನ್ನೊಂದೇನು ಮುಖ್ಯವಾದೇ ಮರ್ತುಬಿಟ್ಟಿದ್ದೀನಿ. ಏನು ಗೊತ್ತಾ, ಮುಂಚೆ ಒಂದು ಡಾಬ್ ಆರ್ಡ್ರ್ ಮಾಡಿದೆ. ಅದು 1300 ರೂಪಾಯಿ ಇತ್ತು. ಅಯ್ಯೋ 1300 ಮತ್ತು ಅದು ಕ್ವಾಲಿಟಿ ಚೆನ್ನಾಗಿ ಅಂತ ಕ್ಯಾನ್ಸಲ್ ಮಾಡಿಬಿಟ್ಟೆ ತರಿಸ್ಕೊಂಡು. ಮತ್ತೇನು ಮಾಡಿದೆ, ಯಾಕೆ ಅಷ್ಟು ಚಿಕ್ಕಪೇಟೆಯಲ್ಲಿ 1,500 ರೂಪಾಯಿ ಕಮ್ಮಿ ಕೊಡಲ್ಲ ಅಂದ್ಬಿಟ್ಟು ನಾನು ಅದಕ್ಕಂತ ಒಂದಿನ ಹೋಗಿದ್ದೆ. ಎಲ್ಲ ತೊಗೊಂಡಂತೂ ಹೋಗಿದ್ದೆ. ಆಗಲಿಲ್ಲ, ಬೇಡ ಅಂದ್ಬಿಟ್ಟು ನಾನು 600 ರೂಪಾಯಿ ಮತ್ತೆ ನಮ್ಮ ಮೀಶೋಲ್ಲಿ ಮತ್ತೆ ಇದನ್ನು ಆರ್ಡ್ರ್ ಮಾಡಿಕೊಂಡೆ. ಏನಕ್ಕೆ ಇದು ಅದು ಬಂದು ಏನಕ್ಕೆ ನನಗೆಲ್ಲ ಸ್ಟೋನು
ಇದು ಮತ್ತು ನನ್ನ ಜಡೆ ಹಾಕೋದು ಮತ್ತು ಇದನ್ನು ಕತ್ರಿ ಹಾಕೋದೆಲ್ಲ ಇದೆಲ್ಲ ಮುತ್ತಿದೆಯಲ್ವ ರೆಡ್ಡೇ ಬೇಕಂತ ನಾನು ಫುಲ್ಲು ರೆಡ್ಡೇ ತೊಗೊಂಬಂದೆ. ಆರ್ಡ್ರ್ ಮಾಡಿ ತೊಗೊಂಡೆ ನಾನು. ನಾವು ಚಿನ್ನದಂತ ಹಾಕೋಕ್ಕಾಗಲ್ಲ. ನಿಜವಾಗ್ಲೂ ಹೇಳ್ತೀನಿ, ಇಷ್ಟೊಂದು ಗೋಲ್ಡ್ ರೈಟ್ ಆಗಿರೋ ಟೈಮಲ್ಲಿ ನಾವೆಲ್ಲ ಎಲ್ಲಿ ತೊಗೊಳಕ್ಕಾಗ. ಇದು ತೊಗೋಬೇಕಂದ್ರೆ 10 ಲಕ್ಷ ಬೇಕು ಇವಾಗ. ತುಂಬ ಖುಷಿ ಆಯಿತು. ಊರ ಹಬ್ಬಕ್ಕಂತೂ ನಾನೇ ಜಿಗಿ ಆಗ್ಬಿಡ್ತು ಮನೆಯಲ್ಲಿ, ಅಷ್ಟು ಚೆನ್ನಾಗಿತ್ತು. ಸೊಂಟಕ್ಕೆ ಹಾಕೋಕ್ಕೆ ಡಾಬ್ ಬರೀ 180 ರೂಪಾಯಿ ಮೀಶೋಲ್ಲಿ ಇದನ್ನು ಹಾಕೊಳ್ಳೋದು ಬೆಲ್ಲದ ದಿಪ್ಪ ಅಂದ್ಕೊಂಡು ಇವಳೇ ಇಷ್ಟು ಓವರ್ ಮಾಡ್ತಾಳೆ ಅಂದ್ಕೊಳ್ತಾರೆ ಅಂದ್ಬಿಟ್ಟು ಇದು ಹಾಕೊಳೋದೇನೋ ಮರ್ತೇ ಬಿಟ್ಟೆ. ಹಾಕೊಳ್ತಾ ಇದ್ದೇನೋ ಯಾರೇನು ಅಂದ್ಕೊಳ್ಳಿ ಅಂತ ಮರ್ತೇ ಬಿಟ್ಟೆ. ನೋಡಿ, ಯಾವಾಗ ಹಬ್ಬ ವಾರ ಆದಾಗ ನಾನು ಸಿಂಪಲ್ ಸ್ಯಾರಿ ಬಿಟ್ಟೆ ಅವಾಗ ಇದನ್ನು ಹಾಕ್ಕೊಳ್ತೀನಿ. ಇದು ತುಂಬಾ ಚೆನ್ನಾಗಿದೆ. ಮೀಶೋದಲ್ಲಿ ಡಿಸೈನ್ ಎಷ್ಟು ಮುತ್ತು ಅಂತೂ ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ತಗೊಂಡೆ, ಇದೆಲ್ಲ ಸೇಫ್ಟಾಗಿ ಇಟ್ಕೊತೀವಿ. ಇದು 3 ತೊಗೊಂಡಿದ್ದೀನಿ ನಾನು. ಇದನ್ನು 3 ತೊಗೊಂಡಿದ್ದೀನಿ. ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿ ಅಂತ 3 ಆರ್ಡ್ರ್ ಮಾಡಿದೆ. ಮತ್ತು ಇದನ್ನು ತೊಗೊಂಡಿದ್ದೀನಿ. ಇನ್ನೊಂದು ತೋರಿಸ್ತೀನಿ. ಕುಡಿತಾ ಇರುತ್ತೆ ಅವ್ರಿಗೆ ಯಾಕಪ್ಪ ಅಂತ ನಮಗಿಲ್ಲ ಬೇಕನ್ಸಿದಾಗ ಇದು ತಗೊಂಡು. ಮತ್ತು ಇನ್ನೊಂದು ಏನು ಗೊತ್ತಾ, ಇದು ಬಂದು ನನ್ನ ಮಗಳಿಗೆ ತಂದುಕೊಟ್ಟಿದ್ದೇನೆ. ಎನ್ಬೇವರ ಆರಿನ ಕಿಟ್ಟುತ್ತೆ. ನಾನು ಇದೆಲ್ಲ ಮೇಕಪ್ ಮಾಡಲ್ಲ, ನೀವು ನೋಡ್ತೀರ. ನಾನು ತುಂಬ ಸಿಂಪಲ್ಲು. ಅದು ಯಾಕೋ ಇದು ತೊಗೋಬೇಕು, ನನ್ನ ಮಗಳಿಗೆ ಹೇಳ್ತಾನೆ ಬೇಕು ಬೇಕಂತ ಅವಳನ್ನೇ ತೊಗೊಂಡ್ಬಿಟ್ಲು. ಒಂದಿನ ನಾನು ಮೇಕಪ್ ಮಾಡಿ ತೋರಿಸ್ತೀನಿ. ಎಲ್ಲ ಇಷ್ಟು 2, 4, 6, 8 ಇದೆ. ಇದೊಂದಿನ ಮೇಕಪ್ ಮಾಡಿ ತೋರಿಸ್ತೀನಿ. ಏನು ನಾನು ಬರೀ ಒಂದು ಕ್ರೀಮ್ ಹಾಕ್ತೀನಿ, ಒಂದು ಚಿಕ್ಕ ಇಟ್ಕೊಂಡು ಬರೀ ಇಟ್ಕೊಳ್ಳೋದು ನಾನು. ಇದಾಗಿತ್ತು. ಇನ್ನು ತರ್ತೀವಿ. ಜಿಮ್ಗೆ ಮಾಟಿ ತೊಗೊಂಡು ಅಥವಾ ಗೋಲ್ಡ್ ಇದೆ ನನ್ನ. ನೋಡಿ, ಇದೊಂದು ತೊಗೊಂಡಿದ್ದೆ. ಇದನ್ನು ಓಪನೇ ಮಾಡಿಲ್ಲ. ಯಾರಿಗ ನಮ್ಮ ಮಕ್ಕಳಿಗೆ ಇದನ್ನು ಮದುವೆಗೆ ಏನಾದ್ರು ಕೊಟ್ಬಿಡ ಅಂತಿತ್ತು. ಇದೊಂದು ಮಾತ್ರ ಗೋಲ್ಡ್ ಇದೆ. ಹಾಕ್ಕೊಂಡಿಲ್ಲ ಹಾಕ್ಕೊಂಡಿದ್ದೆ ಗೋಲ್ಡು. ಅದೇ ಥರ ಇದು ನಾನು ಇದೇ ಹಾಕಿನ ಸಟ್ಟು ನೋಡಿರ್ಬೋದು. ಇದೆರಡು ಗೋಲ್ಡ್. ಇದು ಅಷ್ಟೊಂದು ಕವರಿಂಗ್ ಜೊತೆಗೆ ಒಂದು ಗೋಲ್ಡ್ ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ಇದನ್ನು ಮಾಡಿ ಇದನ್ನು ಗೋಲ್ಡೆಲ್ಲ ಹುಷಾರಾಗಿ ಇಟ್ಕೋಬೇಕು. ಇವಾಗಿರೋ ಗೋಲ್ಡಲ್ಲಿ ಹೋಯ್ತು. ಮತ್ತು ನೋಡಿ, ಮಾತ್ರ ಬಳೆ ಇದೆ 2, ಅದನ್ನು ಹಾಕೋದಿಲ್ಲ. ಇದೆರಡು ಬಳೆ ತೊಗೊಂಡ್ಬಂದೆ. ಇದು ಚಿಕ್ಕ ಬೆಳೆ ತೊಗೊಂಡಿದ್ದು. ಏನೋ ಸುಮ್ಮನೆ ಓದ್ನಲ್ವ, ಅವನು ಮುಖಕ್ಕೆ ಕ್ಯಾಕ ಸುಗಿತಾ ಇದ್ದೆ ನನಗೆ. ಎಲ್ಲ ನೋಡ್ತಿಲ್ಲಮ್ಮ ಏನೋ ತೊಗೊಂಡೆ ಅಂತ ಇನ್ನೇ ಹಾಳಾಗೋಗ್ಲ ಅಂತ 400 ರೂಪಾಯಿ ಕೊಟ್ಟು 2 ಬಳೆ ತೊಗೊಂಡೆ. ಚೆನ್ನಾಗಿದೆ, ಅದಕ್ಕೆ ಫಿನಿಶಿಂಗ್ ಅದು ಚೆನ್ನಾಗಿದೆ. ಹಾಳಾಗಲಿ ಅಂತ ತೊಗೊಂಡು ಎಲ್ಲ ನಾನು ಬೈತಾನೆ ಏನು ಬೈತಾರೆ ಗೊತ್ತಾ ಚಿಕ್ಕ ಪಟ್ಟಲ್ಲಿ ಯಪ್ಪ. ಇದನ್ನು ತೊಗೊಂಡು ಮತ್ತು ಇದೊಂದು ತರ್ತೀನಿ. ಏನು ಗೊತ್ತಾ, ನಮ್ಗೆ ಜಡೆ ಹಾಕಕ್ಕೆ ಬಂದಿಲ್ಲ ಅಂದರೆ ಇದನ್ನು ಹಾಕೋಣ ಅಂತ ತೊಗೊಂಡೆ. ಇದು ತುಂಬಾ ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಇದೊಂದು ಇದೇನು ಗೊತ್ತಾ, ಫುಲ್ಲು ಬ್ಲ್ಯಾಕ್ ಇದೆ. ಇದು ಗೊತ್ತಾಗ್ಬಿಡ್ತೀನಿ ಆರ್ಟಿಫಿಷಿಯಲ್ ಅಂತ, ಅದಕ್ಕೆ ನಾನು ಹಾಕೊಳ್ಳಿಲ್ಲಪ್ಪ ಇದನ್ನು. ಇದೊಂದು ಯಪ್ಪ, ಊರಲ್ಲಿ ಹಬ್ಬದಲ್ಲಿ ಸಂಭ್ರಮ ಪಡ್ತಾರಲ್ಲ, ನಾನಂತೂ ಶಾಪಿಂಗ್ ಮಾಡಿದ್ದೆ ತೊಗೊಂಡಿದ್ದೆ. ಅದೇ ಟೈಮ್ ನನ್ನ ಮಗಳು ಜಗಳ ಮಾಡ್ಕೊಂಡ್ರೆ ಹೋಗ್ಬಿಟ್ಲ ದೇವರೇ. ಅದು ನಾನು ಹಠ ಬಿಟ್ಟಿಲ್ಲ ನೋಡು, ಎಲ್ಲ ತೊಗೊಂಡು ಹಬ್ಬ ಮಾಡೇ ಬಿಟ್ಟೆ. ನಾವಂತೂ ಈ ಚಿಕ್ಕದಲ್ಲೇ ನಾನು ಖುಷಿ ಪಡ್ಬೇಕಷ್ಟೇ. ಇನ್ನೇನು ದೊಡ್ಡ ಅಂತ ಆಸೆ ಪಡೋಕ್ಕಾಗಲ್ಲ. ಖುಷಿ ಪಡ್ಬೇಕು. ನೋಡ್ರಲ್ಲ, ಇದಾಗಿತ್ತು ನನ್ನ ಶಾಪಿಂಗ್. ಏನು ಶಾಪಿಂಗ್ ಹೇಳು, ಊರ ಹಬ್ಬ ಶಾಪಿಂಗು ಇದಾಗಿತ್ತು.
ಬ್ಲೌಸ್ ನೋಡಿದ್ರೆ ಆಲ್ರೆಡಿ ನನ್ನ ಬ್ಲೌಸ್ ಅಲ್ಲ ಅಪ್ಲೋಡ್ ಮಾಡಿಬಿಡಿ ಶಾರ್ಟ್ ವಿಡಿಯೋದಲ್ಲಿ. ಅದು ಏನು ವರ್ಕ್ ಮಾಡ್ತೀನಿ ಅಂದರೆ ಹಂಗೆ ನಂಗೆ ಯಾರೊಬ್ರು ಕಮೆಂಟ್ಸ್ ಹಾಕ್ತಾರೆ, ಅಕ್ಕ ಅದು ಇಷ್ಟ ಆಯ್ತು ಅಕ್ಕ ವರ್ಕಿಗೆ ಅಂತ. ವರ್ಕಿಗೆ 4,000 ರೂಪಾಯಿ ಕರೆಕ್ಟಾಗಿ ವರ್ಕು ಬ್ಲೌಸ್ ರೆಡಿ ಹೊಲ್ಕೊಡೋಕ್ಕೆ ಕರೆಕ್ಟಾಗಿ 4,000 ರೂಪಾಯಿ ತೊಗೊಂಡೆ. ಸ್ಯಾರಿ 7,000, 7,000 ರೂಪಾಯಿ ಸೀರೆ, 4,000 ರೂಪಾಯಿ ಬ್ಲೌಸು. ಯಪ್ಪ ನನ್ನ ಮಗಳು, ಅಮ್ಮ ಏನಮ್ಮ ನಿನಗೆ 4,000 ಕೊಟ್ಟ ಅದು ಮೊನ್ನೆ, ಇರಲಿ ಬಿಡೆ ಅಂತ ಸುಮ್ಮನೆ ಅಂದ್ಬಿಟ್ಟೆ. ನನಗೆ ಯಾಕೆ ಇವಾಗ ಸ್ಯಾರಿ ಮೇಲೆ ತುಂಬ ಹುಚ್ಚಾಗ್ಬಿಟ್ಟಿದೆ. ತೊಗೊಂಡು ಇನ್ನೂ ಇದೆ ಬ್ಲೌಸ್ ಹೊಲಿಸ್ಬೇಕು. ಇವಾಗ ಇನ್ನೇನು 2 ತಿಂಗಳು ಹಬ್ಬ ಇಲ್ಲ, ಜೂನ್ ಜುಲೈ ಯಾವುದೂ ಇಲ್ಲ. ಆಗಸ್ಟಿಂದ ಸ್ಟಾರ್ಟ್. ವರಮಹಾಲಕ್ಷ್ಮಿ, ದಸರಾ, ದೀಪಾವಳಿ, ಗೌರಿ ಎಲ್ಲಕ್ಕೂ ಹೊಲಿಸಿ ಇಟ್ಕೊಡ್ತೀವಿ. ಇದಾಗಿತ್ತು ಒಂದು ಶಾಪಿಂಗ್, ಊರಬ್ಬದ ಮೀಶೋ ಶಾಪಿಂಗ್ ಮಾಡಿ ಇದೆಲ್ಲ.